ಈ ಬಿಗ್ ಬಾಸ್ ನೋಡ್ತಾ ಇದ್ದರೆ ಆ ರಕ್ಷಿತಾ ಅದರಲ್ಲೂ ಅವಳನ್ನು ನೋಡ್ತಾ ಇದ್ದರೆ ಬಾ ತಲೆ ಮೆದ್ಲೊಳಗಡೆ ಕೈ ಹಾಕಿ ತೆಗಿತಾಳೆ. ಅಷ್ಟು ತಲೆ ತಿಂತಾಳೆ ಅವಳು. ಇವಳು ಇಷ್ಟ ಬಂದಂಗೆ ಇವಳು ಮಾಡಬೇಕು, ಇವಳು ಇಷ್ಟದಂತೆ ಇವಳು ನಡ್ಕೊಬೇಕು. ಬೇರೆಯವ್ರು ಇಷ್ಟ ಬಂದಂಗೆ ಅವ್ರು ಮಾಡಿದ್ರೆ ಇವಳಿಗೆ ಅವ್ರು ಸರಿ ಇಲ್ಲ. ಇವಳ್ದು ಎಂಥ ನ್ಯಾಯ ಇವಳ್ದು? ಇವಳಿಗೆ ಇಷ್ಟ ಬಂದಂಗೆ ಇವಳು ಹೇಳ್ದಂಗೆ ಅವ್ರು ಮಾಡಬೇಕು, ಆವಾಗ ಅವ್ರು ಒಳ್ಳೆಯವರು. ಸುದೀಪ್ ಸರ್ ಮುಂದೆನೇ ಅಷ್ಟೊಂದು ನಾಟಕ ಆಡ್ತಾಳೆ. ಸುದೀಪ್ ಸರ್ಗಳು ನೋಡಿದ್ರೇ ಆಗ್ತಾಯಿಲ್ಲ. ಅವಳ ಮೇಲೆ ಅಷ್ಟು ಕೋಪ ಕಂಟ್ರೋಲ್ ಮಾಡ್ಕೊಂಡು ಅವರು ಸುಮ್ಮನೆ ಅವ್ರ ಕೋಪನ ನಗುಮುಖದಲ್ಲಿ ತೋರಿಸ್ಬಿಡ್ತಾರೆ. ಆ ಸುದೀಪ್ ಸರ್ ಅಷ್ಟು ಬೈತಾರೆ. ಅವಾಗಲೂ ಒಳಗೆ ಅದು ಅರ್ಥ ಆಗ್ತಾಯಿಲ್ಲ. ಅವಳು ಅವತ್ತಿಂದ ಟಿಕ್ ಟಾಕ್ ಮಾಡ್ಕೊಂಬಂದಿರೋಳು. ಅವಾಗಲೇ ಎಷ್ಟೊಂದು ಬೈತಾಯಿದ್ರು. ಅವಳಿಗೆ ಅದೇ ಏನು ಅನ್ನಿಸ್ಲಿಲ್ಲ. ಇವಾಗ ಏನು ಅನ್ಸತ್ತೆ ಅವಳಿಗೆ? ಅವಳು ಹಳೆ ವಿಡಿಯೋಗಳು ನಾನು ನೋಡಿದೆ. ಈ ನಡುವೆ ಇತ್ತೀಚೆಗೆ ನೋಡಿದ್ದು ಎಷ್ಟು ಕೆಟ್ಟದಾಗಿ ಮಾಡೋಳೆ. ಆವಾಗಲೇ ಅವಳನ್ನ ಅಷ್ಟು ಬೈತಾಯಿದ್ರು. ಅವಳಿಗೆ ಅದೇ ಏನು ಅನ್ನಿಸ್ಲಿಲ್ಲ. ಇನ್ನು ಸುದೀಪ್ ಸರ್ ಹೇಳೋ ಮಾತು ಅವಳಿಗೆ ಕಿವಿಗೆ ಕೂಡ ಅವಳು ಹಾಕ್ಕೊಳ್ಳಲ್ಲ. ಇವಳು ಒಬ್ರು ಕೆಟ್ಟಗೆ ಮಾಡೋದು ನೋಡಿದ್ಲು. ಏನು ಕಾವ್ಯನ ಕ್ಯಾಪ್ಟನ್ಸಿಗೆ ಹೋಗಬಾರ್ದು, ಅವಳು ಓಟ್ ಆಗಬೇಕು, ಅವಳು ಆಚೆ ಹೋಗಬೇಕು ಅಂತ ಇವಳು ಪ್ಲ್ಯಾನ್ ಮಾಡಿದ್ಲು. ದೇವ್ರು ಅನ್ನೋದು ಕರ್ಮ ಅನ್ನೋದೊಂದು ಇದೆಯಲ್ಲ, ಅದು ಇವಳಿಗೆ ರಿಟರ್ನ್ ಆಯಿತು. ಧ್ರುವಂತೆ ಪಾಪ ಪರವಾಗಿಲ್ಲ ಹೇಳೋಕ್ಕೋದ್ರೆ. ಧ್ರುವಂತೂ ಸುಮ್ಮನೆ ಏನೋ ಒಂದು ಹೇಳಿದ್ರು ಕೂಡ ಇವಳು ಅದನ್ನು ತಲೆಗೆ ಹಾಕ್ಕೊಳ್ಳಲ್ಲ. ಇವಳು ಹೇಳಿದ್ದು ಆ ಧ್ರುವಂತ ಕೇಳಬೇಕು. ಅವನೇನಾದರೂ ಹೇಳಿದ್ರೆ ಇವಳು ಏನಾದರೂ ಒಂದು ಕೇಳ್ತಾಳ. ಅವಾಗಲೂ ಧ್ರುವಂತ ಹತ್ರನೇ ಇವಳು ಅಷ್ಟು ಮಾಡ್ತಾಳೆ ಅಂದರೆ ಇನ್ನು ಬೇರೆಯವ್ರ ಹತ್ರ ಇನ್ಯಾವ ರೀತಿ ಇವಳು ಆಡಲ್ಲ. ಅವರು ಸುದೀಪ್ ಸರ್ ಎಷ್ಟು ದೊಡ್ಡವರು, ಎಷ್ಟು ದೊಡ್ಡ ಆ್ಯಕ್ಟ್ರು. ಅವ್ರಿಗೇನಾದರೂ ಅವಳು ಸ್ವಲ್ಪ ಆದರೂ ಮರ್ಯಾದೆ ಕೊಡ್ತಾಳೆ. ಮೊದಲು ಸುದೀಪ್ ಸರ್ ಯಾರಾದರೂ ಮಧ್ಯದಲ್ಲಿ ಮಾತಾಡಿದ್ರೆ ಎಷ್ಟು ಬೈತಾಯಿದ್ರು. ಇವಳಿಗೆ ಯಾಕೆ ಸುದೀಪ್ ಸರ್ ಕೂಡ ಏನೂ ಹೇಳ್ತಾ ಇಲ್ಲ, ಏನಂತ ಗೊತ್ತಿಲ್ಲ. ಇವಳು ಹೋಗಲಿ, ಅವ್ರನ್ನ ನಾವೇ ನೋಡು ಒಂದು ವೀಡಿಯೋ ಮಾಡಬೇಕು ಸುದೀಪ್ ಸಾರ್ ಅಂತೀವಿ. ಅವಳಲ್ಲೇನಾದರೂ ಒಂದು ಸಲಿಯಾದರೂ ಸಾರ್ ಅಂತಾಳ. ಹೋಗು, ಹಾಗುಂಟು ಹೀಗುಂಟು ಅದು ಇದು ಅಂತ ಹಂಗೆ ಮಾತಾಡ್ತಾಳೆ ಹೊರತು ಅವಳು ಒಂದು ಮರ್ಯಾದೆಯಿಂದ ಯಾವತ್ತಾದರೂ ಅವಳು ಮಾತಾಡೋಳ? ಇವಳು ಈ ಮರ್ಯಾದೆ ಕೊಡೋಲ್ಲ. ಅವರು 30 ವರ್ಷ ಆಯಿತು ಫಿಲಮ್ ಇಂಡಸ್ಟ್ರಿಗೆ ಬಂದು. ಅವ್ರಿಗೊಂದು ಮರ್ಯಾದೆ, ಒಂದು ಬೆಲೆ, ಒಂದು ಲೆವೆಲ್ ಅಂತ ಅವ್ರಿಗಿದೆ. ಅದನ್ನು ಇವಳು ಸ್ವಲ್ಪನೂ ಇದು ಮಾಡ್ತಾಯಿಲ್ಲ. ದಯವಿಟ್ಟು ಇದು ಯಾರಾದರೂ ಬಿಗ್ ಬಾಸ್ಗೆ ಒಳಗೋಗಿ ಅವಳಿಗೆ ಯಾರಾದರೂ ಹೇಳೋ ರೀತಿ ಮಾಡಿ. ಮತ್ತು ಅಲ್ಲಿರೋರೆಲ್ಲ ಇವಾಗ ಅಶ್ವಿನಿ ಅವರು ಏಜಲ್ಲೂ ದೊಡ್ಡವರು, ಅವರು ಒಂದು ಇದಕ್ಕಿದ್ದಾರೆ. ಆದರೂ ಅವರೆಷ್ಟು ಮರ್ಯಾದೆಯಿಂದ, ಅವರೆಷ್ಟೇ ಕೋಪ ಇದ್ರು ಅಣ್ಣ ಇಲ್ಲ ಆಗಣ್ಣ ಈಗಣ್ಣ ಅಂತ ಅಣ್ಣ ಅಂತಲೇ ಮಾತಾಡ್ತಾರೆ ಹೊರತು. ಮತ್ತು ರಘುನೂ ಅಷ್ಟೇ. ರಘುನೂ ಅವರು ಯಾವ ರೀತಿ ಇಲ್ಲ ಅಣ್ಣ ಇಲ್ಲ ಸಾರ್ ಅಂತಾರೆ. ಪ್ರತಿಯೊಬ್ಬರೂ ಅಲ್ಲಿ ಸಾರ್ ಅಂತಲೇ ಎಷ್ಟು ಇದರಿಂದ ಮಾತಾಡ್ತಾರೆ. ಆದರೆ ಇವಳು ಯಾವತ್ತಾದರೂ ಅವಳು ಆ ರೀತಿ ಮಾತಾಡೋಳ? ಆ ಮನೆಯಲ್ಲಿ ಇರೋರೆಲ್ಲ ಸುದೀಪ್ ಸರ್ಗೆ ಎಷ್ಟು ಭಯಪಡ್ತಾರೆ. ಮತ್ತು ಗಿಲ್ಲಿ ಅಷ್ಟು ಕಾಮಿಡಿ ಮಾಡ್ತಾನೆ, ಅಷ್ಟು ಇದು ಮಾಡ್ತಾನೆ. ಅವನಿಗೆ ಅವ್ರ ಹತ್ರ ಇಲ್ಲ ಅಣ್ಣ ಅಂತ ಎಷ್ಟು ಮರ್ಯಾದೆ, ಎಷ್ಟು ನೈವಾಗಿ ಮಾತಾಡ್ತಾನೆ ಗಿಲ್ಲಿನೇ ಬೇರೆ ಇವಳೇ ಬೇರೆ. ಅದರಲ್ಲಿ ಅದನ್ನು ನಾವು ಹೇಳಂಗಿಲ್ಲ. ಗಿಲ್ಲಿ ಎಷ್ಟು ಬರಬೇಕಂದ್ರೆ ಇವಳಿನ 7 ಕೆರೆ ನೀರು ಕುಡಿಬೇಕು. ಆ ಮನೇಲಿ ಇರೋರು ಪ್ರತಿಯೊಬ್ಬರು ಭಯ ಪಡ್ತಾರೆ ಸುದೀಪ್ ಸರ್ ನೋಡಿದ್ರೆ. ಆದರೆ ಇವಳಿಗೊಂದು ಚೂರು ಭಯ ಇಲ್ಲ. ನಿಜವಾಗ್ಲೂ ನನಗಿದ್ರ ಬಗ್ಗೆ ಸ್ವಲ್ಪನೂ ಇಷ್ಟನೇ ಆಗ್ತಾಯಿಲ್ಲ. ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋ ಎಲ್ಲರೂ ತಲುಪಲೇಬೇಕು. ಇದನ್ನು ಶೇರ್ ಮಾಡಿ. ನಾನು ಈ ವಿಡಿಯೋನ ಬಿಗ್ ಬಾಸ್ಗೆ ತಲುಪೋದಕ್ಕೆ ನಾನು ಪ್ರಯತ್ನ ಪಡ್ತಾಯಿದ್ದೀನಿ. ಅದು ಆಗ್ತಾಯಿಲ್ಲ. ನಿಮ್ಮ ಸಹಾಯನೂ ಬೇಕು ನನಗೆ. ನೀವು ಎಲ್ಲ ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.